ಹನಿಮೂನ್ ಮರ್ಡರ್ ಮಿಸ್ಟರಿಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೋನಂ ಸಹೋದರ ಬಿಚ್ಚಿಟ್ಟ ಮತ್ತೊಂದು ಭೀಕರ ಕತೆ. ಸೋನಂ ರಾಜ್ ಕುಶ್ವಾ ವಿರುದ್ಧ ಶಾಕಿಂಗ್ ಸತ್ಯ ಈಗ ರಿವೀಲ್ ಆಗಿದೆ. ಬಾಯ್ ಫ್ರೆಂಡ್ ರಾಜ್ನ ಸಹೋದರನಂತೆ ಟ್ರೀಟ್ ಮಾಡ್ತಿದ್ಲಂತೆ. ಪ್ರತಿ ವರ್ಷ ರಾಜ್ಗೆ ರಾಖಿ ಕಟ್ತಿದ್ಲಂತೆ ಸೋನಂ ಬಾಯ್ ಫ್ರೆಂಡ್ಗೆ. ಸೋನಂನ ಬಾಯ್ ಫ್ರೆಂಡ್ ರಾಜ್ ಅಕ್ಕ ಅಂತ ಕರಿತಿದ್ದ. ಅಕ್ಕ ತಮ್ಮ ಅನ್ನೋ ನೌಟಂಕಿ ಕಥೆಯನ್ನ ಬಿಚ್ಚಿಟ್ಟಿದ ಸಹೋದರ ಈಗ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತೇ ಆಗದಂತೆ ಲವ್ ಮಾಡ್ತಿದ್ರು. ಈ ರೀತಿಯಾಗಿ ಆಗ್ತಿತ್ತು, ಜೊತೆಯಲ್ಲಿ ಮೇಂಟೈನ್ ಮಾಡಲಾಗ್ತಿತ್ತು. ಸೋನಂ ಜೊತೆ ಎಲ್ಲ ಬಂಧ ಕಟ್ ಮಾಡಿಕೊಂಡಂತಹ ಸಹೋದರ ವಿಚಾರ ಗೊತ್ತಾಗ್ತಿದ್ದಂತೆ ಸೋನಂ ತಪ್ಪು ಸಾಬೀತಾದ್ರೆ ಆಕೆಯನ್ನ ಹ್ಯಾಂಗ್ ಮಾಡಿ ಗಲ್ಗ ಹಾಕಿ ಸೋನಂ ಸಹೋದರ ಗೋವಿಂದ ಆಕ್ರೋಶವನ್ನ ಹುರುಗಾಕಿದ್ದಾರೆ. ಎವಿಡೆನ್ಸ್ ನೋಡ್ತಾ ಇದ್ರೆ ಅವಳು ಕೊಲೆ ಮಾಡಿದಾಳೆ ಅಂತ ಅನಿಸ್ತಾ ಇದೆ ಅಂತ ಸ್ವತಃ ಆರೋಪಿ ಸೋನಂ ಸಹೋದರ ಗೋವಿಂದ ಆಕ್ರೋಶದ ಮಾತುಗಳಿದ್ದು. ಅವಳ ಆರೋಪಿ ಅನ್ನೋದು 100% ಖಚಿತ. ರಾಖಿ ಕಟ್ತಿದ್ಲಂತೆ ಬಾಯ್ ಫ್ರೆಂಡ್ಗೆ, ಯಾರಿಗೂ ಕೂಡ ಡೌಟ್ ಬರಬಾರ್ದಿರುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ಲು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಸಹೋದರ ಆರೋಪಿ ಸೋನಂ ಸಹೋದರ ಗೋವಿಂದ ಆಡ್ತಿರುವಂತ ಮಾತಿದು. ಆತನೇ ಇದು ಅಕ್ಕನಿಂದ ದೂರ ಉಳಿತಾನೆ, ಬೇಡಪ್ಪ ಈ ಸಂಬಂಧವೇ ಬೇಡ ಅಂತ ಮನೆಯವ್ರಿಗೆ ಯಾರಿಗೂ ಡೌಟ್ ಬರಬಾರ್ದೇನೋ ನಿಟ್ಟಿನಲ್ಲಿ ಬಾಯ್ ಫ್ರೆಂಡ್ ಜೊತೆ, ಅಂದ್ರೆ ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಅಣ್ಣ ತಂಗಿಯಂತೆ ರಾಖಿ ಎಲ್ಲ ಕಟ್ತಿಂತ ಅಂತ ಆಟಗಳಾಡ್ತಿದ್ರಂತೆ. ಸದ್ಯ ಈಗ ಗೋವಿಂದ ಆಡ್ತಿರೋ ಮಾತು ಸೋನಂ ಪಾತ್ರ 100% ಇದೆ, ಸಾಬೀತಾದ್ರೆ ಗಲ್ಲಿಗೆ ಹಾಕಿ, ಅಕ್ಕನನ್ನೇ ಗಲ್ಲಿಗೆ ಹಾಕಿ. ಇಂಥ ಅತ್ಯಂತ ಭೀಕರವಾಗಿರುವಂತ ಪ್ರಕರಣ ಇದು. ಪತಿಯನ್ನ ಮದುವೆಯಾಗಿ ಸಪ್ತಪದಿ ತುಳಿದು ಕೈಯಲ್ಲಿರೋ ಮದರಂಗಿ ಆರಿ ಹೋಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಂಡನ ಪ್ರಾಣ ಪಕ್ಷಿ ಅಂತೂ ಆರು ಹೋಗಿದೆ. ಈ ನಿಟ್ಟಿನಲ್ಲಿ ಆರೋಪಿ ಅನ್ನೋದು 100% ಖಚಿತ. ಸುಮ್ಮನೆ ಬಿಡಬೇಡಿ, ಎವಿಡೆನ್ಸ್ ನೋಡ್ತಾ ಇದ್ರೆ ಸೋನಂ ಕೊಲೆ ಮಾಡಿದ್ದಾಳೆ ಅಂತ ಅನಿಸ್ತಾ ಇದೆ ಅಂತ ಸೋನಂ ಸಹೋದರ ಗೋವಿಂದ್ ಈ ಮಾತನಾಡಿದ್ದಾರೆ. ಪಕ್ಕಾ ಡೌಟ್ ಇದೆ. ಎವಿಡೆನ್ಸ್ ಎಲ್ಲ ನೋಡ್ತಿದ್ರೆ ಅವರ ನಡೆ, ಆ ಮೊದಲಿನ ಅವರಿದ್ದಂಥ ಆ ಫ್ರೆಂಡ್ಶಿಪ್ಪು, ಅವರ ಲವ್, ಇವೆಲ್ಲ ನೋಡ್ತಿದ್ರೆ ಬಹಳ ಕನ್ಫರ್ಮು. ಎವಿಡೆನ್ಸ್ನಲ್ಲಿ ಈಗ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ.